ಭಾರತ ಪ್ರಜಾಪ್ರಭುತ್ವ ದೇಶ. ನಮ್ಮ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಕೂಡ ಅದಮ್ಯವಾದಂಥ ಅಭಿಮಾನ ಇದೆ ಮತ್ತು ಹೆಮ್ಮೆ ಇದೆ. ಆದರೆ ಈ ವ್ಯವಸ್ಥೆಯ ಪಯಣ ಅನ್ನುವಂಥದ್ದು ಅಷ್ಟೇನು ಸುಲಭವಾಗಿರಲಿಲ್ಲ. ಇದರ ಹಿಂದೆ ಅಪರಿಮಿತ ಹೋರಾಟ ಇದೆ ಮತ್ತು ಪ್ರತಿಯೊಬ್ಬ ಭಾರತೀಯನ ಅದಮ್ಯವಾದಂಥ ಇಚ್ಛಾಶಕ್ತಿ ಕೂಡ ಇದೆ. ಈ ಇಚ್ಛಾಶಕ್ತಿ ಮತ್ತು ಹೋರಾಟದ ಫಲವಾಗಿ ಇವತ್ತು ನಮ್ಮ ದೇಶ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆನ್ನೆಲುಬು ಅಂತ ನಾವು ಚುನಾವಣೆಗಳನ್ನು ಕರೀಬೋದು. ಹಾಗಾದರೆ ನಮ್ಮ ದೇಶ ಮೊದಲ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಿತ್ತು, ಅಲ್ಲಿ ಇದ್ದಂತಹ ಸವಾಲುಗಳೇನು ಮತ್ತು ನಮ್ಮ ದೇಶ ಆ ಸವಾಲುಗಳನ್ನು ಹೇಗೆ ನಿಭಾಯಿಸಿತು, ಈ ಎಲ್ಲ ವಿಷಯಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಇದು ರಾಜಕೀಯ. ಬಿ ಕೇರ್ಫುಲ್. ನಾನು ಸಾಲಿಮಠ್ ಶಿರ್ಸಿ. 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಭಾರತ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗಳನ್ನು 1951 ಮತ್ತು 52ರ ಕಾಲಘಟ್ಟದಲ್ಲಿ ಎದುರಿಸಿತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶದ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಭೇದ ಭಾವ ಮತ್ತು ತಾರತಮ್ಯ ನೀತಿಗಳಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದ ಸಂವಿಧಾನ ಮತದಾನದ ಹಕ್ಕನ್ನು ಕೊಡ್ತು. ಆದರೆ ಬೇರೆ ದೇಶಗಳ ಕತೆ ಹೀಗಿರಲಿಲ್ಲ. ಅಮೆರಿಕ ತನ್ನೆಲ್ಲ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ 144 ವರ್ಷಗಳನ್ನು ತೆಗೆದುಕೊಂಡಿತ್ತು ಮತ್ತು ಯುನೈಟೆಡ್ ಕಿಂಗ್ಡಮ್ UK ತನ್ನೆಲ್ಲ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ 100 ವರ್ಷಗಳನ್ನು ತೆಗೆದುಕೊಂಡಿತ್ತು. ಭಾರತ ಹಾಗೆ ಮಾಡಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ ತತ್ಕ್ಷಣದಲ್ಲಿ ಆತ ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಅಕ್ಷರಸ್ಥನಾಗಿರಲಿ, ಅನಕ್ಷರಸ್ಥನಾಗಿರಲಿ, ಎಲ್ಲರಿಗೂ ಕೂಡ ಒಬ್ಬ ವ್ಯಕ್ತಿ ಒಂದು ಮತ ಅನ್ನುವಂಥ ಚಿಂತನೆಯ ಅಡಿಯಲ್ಲಿ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿತ್ತು. ಹಾಗಂತ ಮಾತ್ರಕ್ಕೆ ಈ ಚುನಾವಣೆ ಅನ್ನುವಂಥ ಪ್ರಕ್ರಿಯೆ ಬಹಳಷ್ಟು ಸುಲಭವಾಗಿ ಆಯಿತು ಅಂತ ಏನಲ್ಲ. 1951 ಮತ್ತು 52ರ ಕಾಲಘಟ್ಟದಲ್ಲಿ ಚುನಾವಣೆ ಅನ್ನುವಂಥದ್ದು ನಮಗೆ ದೊಡ್ಡ ಸವಾಲಾಗಿತ್ತು. ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಇದ್ದಂಥ ಸವಾಲುಗಳು ಏನು ಅಂತ ನೋಡೋಕೆ ಹೋಗೋದಾದರೆ ಮೊದಲಿಗೆ ಬರುವಂಥದ್ದು ನಮ್ಮ ಜನಸಂಖ್ಯೆ ಮತ್ತು ಅನಕ್ಷರತೆ. 80% ಜನರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಹೀಗೆ ಅಕ್ಷರ ಜ್ಞಾನ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ಚುನಾವಣೆ ಎನ್ನುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾಡೋದು ದೊಡ್ಡ ಸವಾಲಾಗಿತ್ತು ಚುನಾವಣಾ ಆಯೋಗಕ್ಕೆ. ಹೀಗೆ ಅಕ್ಷರ ಜ್ಞಾನ ಇಲ್ಲದೆ ಇರುವಂಥ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಚುನಾವಣಾ ಚಿಹ್ನೆಗಳನ್ನು ಅಥವಾ ಅಭ್ಯರ್ಥಿಗಳ ಹೆಸರುಗಳನ್ನು, ಬ್ಯಾಲೆಟ್ ಪೇಪರ್ಗಳನ್ನು, ಚುನಾವಣಾ ಬಾಕ್ಸ್ಗಳನ್ನು ವಿನ್ಯಾಸಗೊಳಿಸುವಂಥದ್ದು ಕೂಡ ದೊಡ್ಡ ಸವಾಲಾಗಿತ್ತು. ಇದರ ಜೊತೆಗೆ ವಿಭಜನೆಯ ಪ್ರಕ್ಷುಬ್ಧತೆಯಿಂದ ಲಕ್ಷಾಂತರ ಭಾರತೀಯರು ತಮ್ಮ ಮೂಲ ದಾಖಲೆಗಳನ್ನು ಕೂಡ ಕಳ್ಕೊಂಡಿದ್ದರು. ಇಂಥವರನ್ನು ಗುರುತಿಸುವಂಥದ್ದು, ಅವರ ನೋಂದಣಿ ಮಾಡುವಂಥದ್ದು ಕೂಡ ದೊಡ್ಡ ಸವಾಲಾಗಿತ್ತು. ದೇಶದಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಆ ಪ್ರತಿಯೊಬ್ಬ ಮತಗಟ್ಟೆಗಳಿಗೂ ಕೂಡ ದಕ್ಷ ಅಧಿಕಾರಿಗಳನ್ನು ನೇಮಿಸುವಂಥದ್ದು ದೊಡ್ಡ ಸವಾಲಾಗಿತ್ತು. ಯಾವುದೇ ರೀತಿಯಾಗಿರುವಂಥ ವ್ಯವಸ್ಥೆ ಇರಲಿಲ್ಲ. ಇನ್ಸ್ಟಿಟ್ಯೂಷನಲ್ ಮೆಮೊರಿ ಅನ್ನುವಂಥದ್ದು ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇರಲಿಲ್ಲ, ಟ್ರೈನ್ಡ್ ಆಫೀಸರ್ಗಳು ಅಥವಾ ಸರಿಯಾಗಿ ತರಬೇತಿಯನ್ನು ಪಡೆದಂತಹ ಸ್ಟಾಫ್ಗಳು ಕೂಡ ಇರಲಿಲ್ಲ. ಇಂತಹ ಸವಾಲುಗಳನ್ನು ಭಾರತೀಯ ಚುನಾವಣಾ ಆಯೋಗ ಅತಿ ಸಮರ್ಥವಾಗಿ ಆಗಿನ ಸಮಯದಲ್ಲಿ ಎದುರಿಸಿತ್ತು. ಈ ಎಲ್ಲ ಸವಾಲುಗಳ ನಡುವೆ ಇದ್ದಂಥ ಅತಿ ದೊಡ್ಡ ಸವಾಲು ಅಂದರೆ ನಿರಾಶ್ರಿತರ ಸವಾಲು. ಭಾರತ ಮತ್ತು ಪಾಕಿಸ್ತಾನದ ಗಡಿಗಳು ಬಹಳ ದುರ್ಬಲವಾಗಿದ್ದವು. ಪ್ರತಿದಿನವೂ ಕೂಡ ನಿರಾಶ್ರಿತರು ದೊಡ್ಡ ಸಂಖ್ಯೆಯಲ್ಲಿ ಭಾರತದ ಗಡಿಯೊಳಗೆ ಬರ್ತಾ ಇದ್ದರು. ಭಾರತ ಮತ್ತು ಪಾಕಿಸ್ತಾನದ ಗಡಿ ಯಾವುದು ಅನ್ನುವಂಥದ್ದು ಆಡಳಿತಕ್ಕೂ ಕೂಡ ಸ್ಪಷ್ಟವಾಗಿರಲಿಲ್ಲ, ಜನರಿಗೂ ಕೂಡ ಸ್ಪಷ್ಟವಾಗಿರಲಿಲ್ಲ. ಇವರನ್ನೆಲ್ಲ ಸರಿಯಾಗಿ ಪತ್ತೆ ಮಾಡುವಂಥದ್ದು, ಇವರನ್ನು ನೋಂದಣಿ ಮಾಡಿಕೊಳ್ಳುವಂಥದ್ದು ಕೂಡ ದೊಡ್ಡ ಸವಾಲಿನ ವಿಷಯ ಆಗಿತ್ತು. ಇಂತಹ ಹಲವು ಸವಾಲುಗಳನ್ನು ಭಾರತದ ಮುಖ್ಯ ಚುನಾವಣಾಧಿಕಾರಿಯಾದಂತಹ ಸುಕುಮಾರ್ ಸೇನ್ ಅವರ ನೇತೃತ್ವದಲ್ಲಿ ಭಾರತ ಅತಿ ಸಮರ್ಥವಾಗಿ ಎದುರಿಸಿತು. ಅಂತಿಮವಾಗಿ ಚುನಾವಣೆಗಳು ಆರಂಭ ಆದವು. ಭಾರತೀಯ ಚುನಾವಣಾ ಆಯೋಗ 1,96,084 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿತು. ಅದರಲ್ಲಿ 25,574 ಮತಗಟ್ಟೆಗಳನ್ನು ಕೇವಲ ಮಹಿಳೆಯರಿಗಾಗಿ ಮೀಸಲಿಟ್ಟಿತ್ತು. ದೇಶದ ಉದ್ದಗಲಕ್ಕೂ ಕೂಡ ಮತಗಟ್ಟೆಗಳನ್ನು ಸ್ಥಾಪಿಸಿ ಅಕ್ಷರ ಜ್ಞಾನ ಇಲ್ಲದೆ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಮತದಾನ ನಿಮ್ಮ ಹಕ್ಕು, ಬಂದು ಮತದಾನ ಮಾಡಿ ಅನ್ನುವಂಥ ಜಾಗೃತಿಯನ್ನು ಕೂಡ ಮೂಡಿಸಿತ್ತು. ಕೊನೆಯದಾಗಿ ಹೆಚ್ಚು ಕಡಿಮೆ 45% ಮತದಾನ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಆಗಿತ್ತು. ಒಟ್ಟು 489 ಸ್ಥಾನಗಳಿಗೆ 1,874 ಅಭ್ಯರ್ಥಿಗಳು ಒಟ್ಟು 54 ಪಕ್ಷಗಳಿಂದ ಸ್ಪರ್ಧೆ ಮಾಡಿದರು. ಈ 54 ಪಕ್ಷಗಳಲ್ಲಿ ಹೆಚ್ಚು ಕಡಿಮೆ 14 ಪಕ್ಷಗಳು ನ್ಯಾಷನಲ್ ಪಾರ್ಟೀಸ್ ಅಂದರೆ ರಾಷ್ಟ್ರೀಯ ಪಕ್ಷಗಳೇ ಆಗಿದ್ವು. ಉದಾಹರಣೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಸೋಷಲಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ ಅಥವಾ ಅಖಿಲ ಭಾರತ ಹಿಂದೂ ಮಹಾಸಭಾ, ಇಂತಹ ಹಲವು ಪಾರ್ಟಿಗಳು ಈ ಎಲೆಕ್ಷನ್ನಲ್ಲಿ ಭಾಗವಹಿಸಿದ್ವು. ಈ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಹೆಚ್ಚು ಕಡಿಮೆ 45% ಸ್ಥಾನಗಳನ್ನು ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ಪಡೆದುಕೊಂಡಿತ್ತು. ಇದಾದಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 37 ಸ್ಥಾನಗಳನ್ನು ಪಕ್ಷೇತರರು ಕೂಡ ಗೆದ್ದುಕೊಂಡಿದ್ದರು. ಇವತ್ತಿಗೆ ನಾವೇನು BJP ಪಕ್ಷ ಇದೆ, ಈ BJP ಪಕ್ಷದ ಪ್ರೆಸಿಡರ್ ಆಗಿರುವಂತಹ ಭಾರತೀಯ ಜನಸಂಘ್ ಕೇವಲ 3 ಸ್ಥಾನಗಳನ್ನು ಮೊದಲ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು.
ಹಾಗಾದರೆ ಭಾರತ ಈ ಚುನಾವಣಾ ಮೂಡ್ನಲ್ಲಿದ್ದಾಗ ಜಗತ್ತಿನಲ್ಲಿ ಏನಾಗ್ತಾ ಇತ್ತು ಅಂತ ನೋಡೋದಾದರೆ, ಪಕ್ಕದ ದೇಶ ಪಾಕಿಸ್ತಾನ, ನಮ್ಮ ಜೊತೆಯೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರತಕ್ಕಂಥ ಪಾಕಿಸ್ತಾನ ಮಿಲಿಟರಿ ಸರ್ವಾಧಿಕಾರದತ್ತ ಮುಖ ಮಾಡಿತ್ತು. ಪಾಕಿಸ್ತಾನದ ಮೊದಲ ಪ್ರಧಾನಿ ಲಿಯಾಕತ್ ಅಲಿ ಖಾನ್ ಅವರ ಅಸಾಸಿನೇಷನ್ ಆಗಿತ್ತು. ಇನ್ನು ಇರಾನ್ ಪ್ರಧಾನಮಂತ್ರಿಯ ಹತ್ಯೆ ಕೂಡ ಆಗಿತ್ತು. ಅದರ ಜೊತೆಗೆ ವಿಯೆಟ್ನಾಂ ಫ್ರಾನ್ಸ್ನ ಜೊತೆಗೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿತ್ತು. ಹೀಗೆ ಜಗತ್ತಿನೆಲ್ಲೆಡೆ ಪ್ರಕ್ಷುಬ್ಧತೆಯ ವಾತಾವರಣ ಇತ್ತು, ಹಿಂಸೆ ಇತ್ತು. ಇದರ ಜೊತೆಯಲ್ಲಿಯೇ ಭಾರತ ಉದಯೋನ್ಮುಖ ದೇಶವಾಗಿ ತನ್ನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಕಾಪಾಡುವಂತಹ ಚುನಾವಣೆಯನ್ನು ಎದುರಿಸ್ತಾ ಇತ್ತು. ಮೊದಲ ಚುನಾವಣೆ ನಡೆದು ಅದಾಗಲೇ 7 ದಶಕಗಳು ಕಳೆದಿದ್ದಾವೆ. ಇವತ್ತು ಭಾರತದಲ್ಲಿ ಚುನಾವಣೆ ಅಂತ ಅಂದರೆ ಸಂಪೂರ್ಣ ಜಗತ್ತು ನಮ್ಮತ್ತ ಮುಖ ಮಾಡಿ ನೋಡುತ್ತೆ. ಇಷ್ಟೆಲ್ಲ ಜನಸಂಖ್ಯೆ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಚುನಾವಣೆಗಳನ್ನು ನ್ಯಾಯಸಮ್ಮತ ರೀತಿಯಲ್ಲಿ ಅಷ್ಟೇ ಪಾರದರ್ಶಕವಾಗಿ ಭಾರತ ಹೇಗೆ ಮಾಡುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಕೇಸ್ ಸ್ಟಡಿ ಆಗಿದೆ. ಇಂತಹ ಮತದಾನ ಅನ್ನುವಂಥ ಹಬ್ಬದಲ್ಲಿ ನಾವು ಕೂಡ ಭಾಗಿಯಾಗಬೇಕು, ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಬೇಕು. ಇನ್ನೇನು ಕರ್ನಾಟಕದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಚುನಾವಣೆಯಲ್ಲಿಯೂ ಕೂಡ ಪ್ರಜ್ಞಾವಂತಿಕೆಯಿಂದ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸೋಣ.